ವೇಶ್ಯಾವಾಟಿಕೆ ನಡೆಯುತ್ತಿದೆ ಎಂಬ ಸುಳ್ಳು ಆರೋಪ. ರಾಯಬಾಗ ತಾಲೂಕಿನ ಮುಗಳಕೋಟ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಆದರ್ಶ್ ಬಾರ್ ಮತ್ತು ರೆಸ್ಟೋರೆಂಟ್. ಸುಮಾರು ವರ್ಷಗಳಿಂದ ಈ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿದೆ ಎಂಬ ಸತ್ಯಾಂಶಕ್ಕೆ ದೂರವಾದ ಆರೋಪ ಮಾಡಿದ ದುರುಳರು ವಿನಾಕಾರಣ ಸುಳ್ಳು ಆರೋಪ ಮಾಡಿ ಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಬಾರ್ ಮತ್ತು ರೆಸ್ಟೋರೆಂಟ್ನ ಹೆಸರು ಹಾಳು ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಗರ್ ತೂಗದಲ್ಲಿ, ಅಶೋಕ್ ಹಳಿಂಗಳಿ, ಬಾಬು ಪಾಟೀಲ್, ಸಂತೋಷ್ ಅರ್ಬಾಮಿ ಉಪಸ್ಥಿತರಿದ್ದರು. ವರದಿಗಾರರು ಸನ್ನಕಿನವರ್, ಯುಕೆ ಫಸ್ಟ್ ನ್ಯೂಸ್, ರಾಯಬಾಗ್. ರೂಮಲ್ಲಾಗಿದೆ ಮೇಂಟೈನ್ ಮಾಡ್ತೀವಿ. ಯಾರು ಭೀ ಇಲ್ಲಿ ಲಾಜ್ ಕೊಟ್ಟಿಲ್ಲ, ವಯಸ್ಸು ಕಡಿಮೆ ಕೊಟ್ಟಿಲ್ಲ, ಚಲೋ ನಡ್ಸತ್ತಾವ. ಈ ಕಾಲುವೆ ಇದು ಇಲ್ಲಿ ಬಂದಿದೆ, ನಮ್ಮ ಆದರ್ಶ್ ಬಾರ್ ಹೆಸರು ಖರಾಬ್ ಮಾಡಿದೆ. ಹಾಂ, ಅದೇ ಇದರ ಸಂಬಂಧ ನಾ ಹರಗಿರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರ ಮೇಲೆ ಇಷ್ಟ ನಮ್ಮ ನ್ಯಾಯ ಬೇಕು ಮಾಡ್ರಿ. ನಮ್ಮ ಇಲ್ಲಿ 15, 20, 30 ಜನ ಬಂದಾವ. 8 ಜನಗೆ ಹೆಸರು ಹಾಕಿದಿ. ಇಲ್ಲಿ 8 ಜನ ಬಂದಾವ, ಮುಂದೆ ಮಾಡಿದಿ, ಅವಂಗ ಹೆಸರು ಹಾಕಿದಿ. ಅವ ಸರ್ ಎಲ್ಲಾರ್ದು ವಿಡಿಯೋ ಮಾಡಿದಿ, ನಮ್ದು ಬಾರ್ಗೆ ವಿಡಿಯೋ ಮಾಡಿದ್ವಿ, ವೇಷ ಮಾಡಿ ಈ 5 ಹೇಳ್ಯಾರ. ಅವ ಸರ್ಗಳು ಸ್ಟೇಷನ್ಗೆ ಅವ ಮಾಡ್ಬೇಕು. ಅವನು ಈ ಯಾಕೆ ಮಾಡಿದಿ, ಇದ್ರ ನಮ್ಮ ಕ್ವೆಶನ್ ಐತ್ರಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಶಾಂತ್ ಕೃಷ್ಣ ಶಾರ್ಬಿದ್ರಿ. ಇದು ಮೊನ್ನೆ 14 ತಾರೀಕು ಪಾಲ್ಗಾಂವ್ರು ಆರೋಪ ಮಾಡಿದ್ರಲ್ರಿ, ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಇರೋದು. ಅಂಥವು ಒಂದು 2018 ಏನು ಲಾಜ್ ಚಲೋ ಆಗಿತ್ತಲ್ರಿ, ಅವಾಗಿಂದ ಯಾವುದೇ ರೀತಿಯಾದ ವೇಶ್ಯಾವಾಟಿಕೆ ಅಂತ ಇಂಥದ್ದು ಅದನ್ನೇನು ಮಾಡೋ ಇದಿಲ್ಲ ರೀ, ಅದು ಮಾಡಿಲ್ಲ. ಏನಾಗೈತೆ ಅದು ಅವ್ರ ಹುಡುಗರು ಯಾವುದೋ ರವಿವಾರ ದಿವಸನೋ ಮಿಸ್ಟೇಕ್ ಆಗಿತ್ತು. ಅವ್ರ ರಿಲೇಷನ್ ಅವ್ರ ಹುಡುಗಿ ಗೊತ್ತಿಲ್ಲ ನನಗೆ. ಅದರ ಬದಲು ಅವರು ಹಾರಿಯೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಹುಡುಗಿ ಇಲ್ಲಿ ಏನೋ ನೋಡೋಕೆ ಬಂದರು, ಅಂದಾಗ ಆ ಹುಡುಗಿ ಸುಟ್ಟಿಲ್ಲ. ನಾವು ಆ್ಯಕ್ಚುಲಿ ಅವ್ರು ಇಲ್ಲಿ ಬರುತ್ತಪ್ರಿ, ಅವ್ರು ಸಂಬಂಧಪಟ್ಟ ಇಲಾಖೆಗೆ ಒಂದು ಕಂಪ್ಲೇಂಟ್ ಮಾಡಿ ಇಲ್ಲಿ ಏನಾಗಿತ್ತು ಅಂದ್ರೆ ಇದು ಮಾಡ್ಬೇಕು. ನಾವು ಹಂಗೆ ಬಂದಾಗ ಆದರೂ ನಮಗೆ ಏನು ಮಾಡಿದ್ರು, ಅವ್ರು ಬಂದು ಎಲ್ಲ ರೂಮ್ ಚೆಕ್ ಮಾಡ್ಕೊಳಕ್ಕೆ ಹೇಳ್ಯಾರ. ಹೇಳಿದ್ರು ಅವ್ರು ಬಂದು ಸುಮ್ಮನೆ ಹುಡುಗರು ನೋಡಿ ಎಲ್ಲ ರೂಮ್ ತೆಗೆದು ಹುಡುಗಿ ಇಲ್ಲ ಇಲ್ಲದವ್ರು ಅವ್ರು ಎಲ್ಲರೂ ನಮ್ಮ ಸಿಬ್ಬಂದಿನೂ ಮತ್ತು ಇಲ್ಲಿ ಬಂದಂಥ ಕಸ್ಟಮರ್ನು ಎಲ್ಲರನ್ನೂ ಬಡೋದು ಹ್ಯಾರಾಸ್ಮೆಂಟ್ ಮಾಡಿ ಇದನ್ನು ಮಾಡಿ ರೂಮ್ ಬಂದು ಎಲ್ಲ ಡ್ಯಾಮೇಜ್ ಮಾಡ್ಯಾರ. ರಜಗಡೆ ರೂಮ್ ತೋರಿಸ್ತಾನೆ ನಿಮಗೆ, ಆ ರೂಮ್ ಡ್ಯಾಮೇಜ್ ಮಾಡಿ ಇಲ್ಲ ನಮ್ಗೆ ಲೇಡೀಸ್ ಬಂದಿದ್ದಾರೆ ಸಾವಿರ. ಅವಳು ಎಳೆದಾಡಿ ಇದು ಮಾಡ್ಯಾರ. ಆ ಪ್ರಕಾರ ನಮ್ಮ ಮಾರೇನು ಲೀಸ್ ಕೊಡೋದಿಲ್ಲ ಇವರು, ಪ್ರಶಾಂತ್ ಚಾರ್ಬಿದ್ರಿ ಅಂತ ಹೇಳಿ ಇವ್ರಿಗೆ ನಾವು ಲೀಸ್ ಕೊಟ್ಟಿದ್ರು 4 ವರ್ಷ. ಇವರು ಹಾರ್ವೇರ್ ಸ್ಟೇಷನ್ನಾಗ ಕಂಪ್ಲೇಂಟ್ ಮಾಡ್ಯಾರ. ಅವ್ರಿಗೆ ಅವ್ರ ಮೇಲೆ 8 ಮಂದಿ ಮೇಲೆ FIR ಆಗೈತೆ ರೀ. ಅವ್ರ ಪ್ರೊಸೀಜರ್ ಅವ್ರು ನಮ್ಮ ರೀತಿ ಏನು ಕ್ರಮ ತಗೋತಾರೆ ಅವ್ರನ್ನ ತಗೋತಾರೆ. ಅದ್ರ ಈಗ ನಾ ಮಾತಾಡೋ ಪ್ರಶ್ನೆ ಇದೇನಂದ್ರೆ ರೀ, ನಮ್ಮ ಲಾಜ್ ಮೇಲೆ ಅವರು ಇಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾರೋ 18 ವರ್ಷದ ಒಳಗಿನ ರೂಮ್ ಕೊಡ್ತಾರೋ ಒಂದು ಆರೋಪ ಮಾಡ್ಯಾರ. ಅದಕ್ಕೆ ನಾವು ಇಲ್ಲಿವರೆಗೆ ಯಾವುದೇ ರೀತಿ ಅಂತ ಇದಿಲ್ಲ. ಅವ್ರ ತೇಗೆ ಏನಾದರೂ ಪ್ರೂಫ್ ಇತ್ತು ಅಂದ್ರೆ ಅದನ್ನು ಸಂಬಂಧಪಟ್ಟ ಆ್ಯಕ್ಚುಲಿ ಇಲ್ಲ ಇದಕ್ಕೆ ತಿಳಿಸ್ಬೇಕು ಅವರು. ಅದ್ರ ಬದಲು ಅವ್ರು ಬಂದು ನಮ್ಮ ಎನ್ಕ್ವೈರಿ ಮಾಡಿ ಇದನ್ನು ಮಾಡಿದ್ರೆ ಅದು ಇದಾಗೋದು. ಸುಮಾರು ಇಲ್ಲಿಗಲ್ ಆಗಿ ಬಂದು ಅವ್ರು ಲೀಗಲ್ ಆಗಿ ಅವ್ರು ಮಾತಾಡ್ತಾರೆ. ಅವ್ರು ಲೀಗಲ ಎಷ್ಟು ಇಲ್ಲಿ ಅವ್ರು ಅನಧಿಕೃತವಾಗಿ ನಮ್ಮ ಲಾಜ್ದಾಗ ಎಂಟ್ರಿ ಆಗೋದು ಅವ್ರು ಯಾರು ಎಷ್ಟು ಲೀಗಲ್ ಅದು ಸುಳ್ಳು ಆರೋಪ ನೀವು ಮುಂದಿನ ಏನು ನಡೆತೋಳೋರು ಇಲ್ಲ. ಅದ್ರ ಪ್ರಕಾರ ಏನೈತಲ್ರಿ, ಇದು ವೇಷವಾಟಿನ ಅದ್ರ ಪ್ರಕಾರ ಕಾನೂನು ರೀತಿ ಏನು ಸ್ಟೇಷನ್ದಾಗ ತಗೋದಂತು ಅಥವಾ ಏನು ಕೋರ್ಟ್ನಾಗ ಮೊಕದ್ದಮೆ ನೋಡ್ಬೇಕು ನಮ್ಮ ಫ್ರೆಂಡ್ಸ್ಗಳು ಚರ್ಚೆ ಮಾಡಿ ಅದನ್ನು ನಮ್ಮ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಪ್ರತಿಷ್ಠಿತ ಹೆಣ್ಮಕ್ಳು ಒಂದು ಒಳ್ಳೆಯ ಸಮಾಜದ ಹೆಣ್ಮಕ್ಳು ಈ ರೀತಿ ಪದ ಬಳಸ್ತಾರೆ. ಅದು ನಾ ಅವ್ರನ್ನ ಕೇಳ್ತನು, ಏನು ನಮ್ಮ ಲಾಜ್ ಹೆಸರು ಹಾಳು ಮಾಡೋಕೆ ಅವ್ರು ಇದು ಮಾಡಿರೋ ಗೊತ್ತಿಲ್ಲ, ಅಥವಾ ಒಂದು ಸಮಾಜದ ಹೆಸರು ಹಾಳು ಮಾಡೋಕೆ ಇದು ಮಾಡೋ ಅದು ಗೊತ್ತಿಲ್ಲ. ಅವ್ರ ಸಮಾಜ ಹೆಸರು ತೊಗೊಂಡು ನಾ ಸಮಾಜದ ಹೆಸರು ತೊಗೊಂಡು ಇದು ಮಟ್ಟಕ್ಕೆ ಹೋಗಂಗಿಲ್ಲ.
ಅದು ಇನ್ನೊಂದು ಅವ್ನು ಅದನ್ನು ಆ್ಯಕ್ಚುಲಿ ಅರ್ಥ ಮಾಡ್ಕೋಬೇಕು. ಆ ಸಮಾಜ ಹೆಸರು ಇದ್ರಾಗ ಅವಶ್ಯ ಏನಿತ್ತು ಅದು ಆ ಪ್ರಕಾರ ಅವ್ನು ಕಾಮನ್ ನಾವು ತಗೋದು ಹಾಕ್ತು ಅದನ್ನು ಸ್ವಲ್ಪ ಯಾವ ರೀತಿ ಇದು ಮಾಡ್ಕೊಂಡು ಸ್ವಲ್ಪ ಚರ್ಚೆ ಮಾಡ್ಕೊಂಡು ನಮ್ಮ ವಕೀಲ ಜೋಡಿ ಚರ್ಚೆ ಮಾಡ್ಕೊಂಡು ನಾನು ಹಾಕ್ತು. ಈಗ ಅವರು ವೇಶ್ಯಾವಾಟಿಕೆ ಪದ ಬಳಸ್ಯಾರ, ಅವರಾಗಲಿ ಅವ್ರು ನಮ್ಮದು ಖಾಸಗಿ ವಾಹಿನಿ ಅವರಾಗಲಿ ಅಂತ ಬಳಸ್ಯಾರು. ಆ ವೇಶ್ಯಾವಾಟಿಕೆ ಅಂದರೆ ಏನು ಅನ್ನೋದು ಅವ್ರು ಅದನ್ನ ಮೊದಲು ತಿಳ್ಕೊಬೇಕು. ಅದನ್ನು ವೇಶ್ಯಾವಾಟಿಕೆ ಅಂದರೆ ಏನು? ನಮ್ಮಲ್ಲಿ ಒಂದು 4 ಜನ ಯಾರೋ ಹೆಣ್ಮಕ್ಳು ಇಟ್ಕೊಂಡು ಹೊರಗಿನ ಗೆರಿಗೆ ಕರೆಸಿ ಅಲ್ಲಿ ರೂಮ್ ಕೊಟ್ಟು ಅವ್ರ ಕಡೆ ಅವ್ರನ್ನ ಕಳಿಸು, ಅದು ಅದಕ್ಕೆ ವೇಶ್ಯಾವಾಟಿಕೆ ಅಂತಾರೆ. ಈಗ ಯಾರೋ ಒಬ್ರು ಬರ್ತಾರೆ, ನಮ್ಮ ಟೂರಿಸಮ್ಗೆ ಇದ್ದು ಯಾರೋ ಟೂರಿಸ್ಟ್ ಬರ್ತಾರೋ ನಾವು ಅದನ್ನು ಚೆಕ್ ಮಾಡ್ತೀವಿ. ಅವ್ರು 18 ವರ್ಷ ಅದಾವೋ ಇಲ್ಲೋ, ನಾವು ಮತ್ತೆ 14-15 ವರ್ಷ ಬೆಳೆಸ ನಮ್ಗೆ ಎಲ್ಲರೂ ಪ್ರೂಫ್ ಇದ್ರೆ ಕೂಡ ಹೇಳ್ರಿ ನಾವು ಹೊರಗಿನ ಯಾರೋ ಬಂದರು 18 ವರ್ಷ ಮೇಲೆ ಕೊಟ್ಟು ಅವ್ರಿಗೆ ನಾವು ಲೇಜರ್ ಮೇಂಟೈನ್ ಮಾಡಿ ಕೊಡ್ಬೇಕು ರೂಮ್ ಅವ್ರು ಕೋಡ್ ಅಂದ್ರೆ ಅದಕ್ಕೆ ಅದು ವೇಶ್ಯಾವಾಟಿಕೆ ಮೊದಲು ಅದನ್ನು ಪದ ಅರ್ಥ ಮಾಡ್ಕೋಬೇಕಾದ್ರೆ ಇಬ್ಬರು. ಮತ್ತು ಇನ್ನೊಂದು ನಾವು ವೈನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಏನೋ ಯಾರೋ ಅವ್ರಿಗೆ ನಾವು ವಿಡಿಯೋ ಮಾಡಿಬಿಡ್ತಾನೆ ಅದನ್ನು ಅವ್ರು ಬಿಡೋದಲ್ಲ. ಅದು ಏನಾಯ್ತು ಸಾಧಕ ಬದಕ ನಮ್ಮನರಿಗೆ ಕೇಳಬೇಕು, ಇಲ್ಲ ಸಂಬಂಧಪಟ್ಟ ಸ್ಟೇಷನ್ಗೆ ಇಂಥದ್ದು ಆರೋಪ ಬಂದಿತ್ತು ಹೋಟೆಲ್ ಮೇಲೆ ಅದನ್ನು ಹೋಗಿ ಅದು ಏನೈತೆ ಅಂತ ಸ್ಟೇಷನ್ದವ್ರಿಗೆ ಅವರು ಹೇಳ್ತಾರೆ ನಿಮ್ಮಲ್ಲಿ FIR ಆಗೈತೋ ಏನಾಗೈತೋ ಹಿಂದೇನು ಇಂಥವು ರೆಕಾರ್ಡ್ಸ್ ಕೇಸು ಆಗಿದ್ದು ಅದಾವು ಇಲ್ಲ ಒಂದು ಎನ್ಕ್ವೈರಿ ಮಾಡಿ ಅವರು ಅವ್ರನ್ನ ಮಾಡಬೇಕು. ಇಲ್ಲ ಅವರು ನನಗೆ ಆ್ಯಕ್ಚುಲಿ ಅವತ್ತು 2-3 ಇಲ್ಲಿ ಲೋಕಲ್ ಹುಡುಗರು ಅವರು ಇಲ್ಲಿ ಬಂದವರು ಏನೋ ಇದಕ್ಕೆ ಬಂದವ್ರು ಊಟಕ್ಕೆ ಬಂದ ಅವಾಗ ಅವರು ಜಗ್ಗಾಡ್ಯಾರ ಅವರು ಕೇಸ್ ಮಾಡ್ತಂತಂದ್ರೆ ನಾವು ಅವ್ರು ಮಾತು ಇಲ್ಪ ಬ್ಯಾಟ್ ಸುಮ್ಮನೆ ಯಾಕಂತಂದು ಅವ್ರನ್ನೂ ಬೆಳೆಸಿದ್ವು. ಅವರು ಹೆಣ್ಮಕ್ಳು ಅವ್ರು ನಮ್ಮಲ್ಲಿ ಸಿಬ್ಬಂದಿ ಇದ್ದಾಳಲ್ರಿ ಹೆಣ್ಮಕ್ಳು ಅವರು ಮಾಡ್ತಾನತ್ತಿದ್ಲು. ಇನ್ನು ಸುಳ್ಳು ಅದು ಯಾವ್ದು ಅವ್ರನ್ನ ಮಾಡ್ಯಾರು ಅದ್ರಾಗ ಎಲ್ಲರೂ ಅವ್ರದ್ದು ಮೆನ್ಷನ್ ಮಾಡಿದ್ರು, ನಾವು ಕಸ್ಟಮರ್ದು ಮಾಡಿದ್ವು ಆ ಸಿಬ್ಬಂದಿದು ಮಾಡಿದ್ವು ಅದ ಕೇಸ್ನಾಗನ ಅದೊಂದು ಆಗತ್ತೆ. ಅವಾಗ ನಿಮ್ದು ಏನು ಇದು ಮಾಡ್ಕೊಂಡು ನಾವು ಹೇಳಿ ಅದನ್ನ ಇದು ಮಾಡ್ಯಾರ್ರಿ. ಅವತ್ತು ಯಾರೋ ಒಂದು ಕಸ್ಟಮರ್ ಇದ್ರತ್ರಿ ಅವರು ಒಬ್ರು ಯಾರೋ ಹೆಣ್ಮಕ್ಳು ಇದ್ದದ ಅವ್ರನ್ನ ಜಗ್ಗಾಡ್ದು ಇದನ್ನು ಮಾಡ್ಯಾರ ಅವರು. ಅಕಸ್ಮಾತಿಗೆ ಈಗ ಒಬ್ಬರು ಹೆಣ್ಮಗಳನ್ನ ಮುಟ್ಬೇಕಾದ್ರೆ ಒಬ್ಬ ಪೊಲೀಸ್ಗನ ಅಧಿಕಾರ ಇಲ್ಲ, ಅಲ್ಲಿ ಮಹಿಳಾ ಸಿಬ್ಬಂದಿ ತೊಗೊಂಡ್ಬರ್ತಾರೆ ಅವರು. ಮತ್ತು ಅಂಥದ್ರಾಗಿ ಒಬ್ಬ ಹೆಣ್ಮಗಳು ಎಳ್ದಾಡಿ ಇದನ್ನು ಮಾಡಿ ಇದು ಮಾಡಿದ್ರು. ಅಕಸ್ಮಾತ್ ಆ ಹೆಣ್ಮಗಳು ಏನಾದರೂ ಚೆನ್ನಾಗಿ ಇದನ್ನು ಮಾಡ್ಕೊಂಡ್ರೆ ಅದಕ್ಕೆ ನೇರ ಹೊಣೆ ಇವರು ಆ ವೈನವರು ಅಂತ ಗೋಪಾಲ್ ತೇರ್ದಾಳ ಅಂತ ಹೇಳ್ರಿ ಆದರ್ಶ ಮಾರಕ